ದುಡ್ಡು ಎಸ್ ಅಫ್ಕೋರ್ಸ್ ಇಟ್ ಈಸ್ ಇಂಪಾರ್ಟೆಂಟ್, ಎವ್ರಿ ಒನ್ಸ್ ಡೈಲಿ ಬ್ರೆಡ್ ಆ್ಯಂಡ್ ಬಟರ್ ಇಲ್ಲ ಅಂತ ನಾನು ಹೇಳ್ತಲ್ಲ. ಬಟ್ ಕೆಲವೊಬ್ರಿಗೆ ಪಾಪ ಈಗ ನಾವು ಹೇಳೋಷ್ಟು ದುಡ್ಡು ಕೊಡೋಕೆ ಆಗದೆ ಇರ್ಬೋದು, ಅವ್ರ ಬಡ್ಜೆಟ್ಟು ಇಷ್ಟೇ ಲಿಮಿಟೆಡ್ ಇರ್ಬೋದು. ಈಗ ಸಿಕ್ಕಾಪಡೆ ಜನ ನನಗೆ ಅವ್ರು ಮಾಡೋ ತಪ್ಪು ಅಂತ ನಾನು ಹೇಳ್ತಲ್ಲ, ಬಟ್ ಈಗ ಕೆಲವೊಬ್ರಿಗೆ ಜೆನ್ಯೂನ್ ಆಗಿ ಪಾಪ ಕಷ್ಟ ಇರುತ್ತೆ. ಅಂದರೆ ಅವರೇನೋ ಒಂದು ಚಿಕ್ಕ ಸಿನಿಮಾ ಮಾಡಿರ್ತಾರೆ, ಅವ್ರಿಗೆ ಆ ಬಡ್ಜೆಟ್ ಕೊಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ. ಸೊ ಕೆಲವೊಂದಷ್ಟು ಜನ ಅದನ್ನು ಹಾಡೋದೇ ಬಿಟ್ಬಿಡ್ತಾರೆ, ಇಲ್ಲ ನಾನು ಹಾಡಿದ್ರೆ ಇದೇ ಬಡ್ಜೆಟ್ಗೆ, ಇಲ್ಲ ಅಂದರೆ ನಾನು ಹಾಡಲ್ಲ ಅನ್ನೋ ಥರ. ದಟ್ ಈಸ್ ಆಲ್ಸೋ ಗುಡ್. ಅಂದರೆ ಅವರ ಒಂದು ಸೆಟ್ ವ್ಯಾಲ್ಯೂಸ್ನ ಮಾಡ್ತಾ ಇದ್ದಾರೆ. ನನಗೆ ಆ ಥರ ಮಾಡೋಕ್ಕೆ ಇಷ್ಟ ಇಲ್ಲ. ಅಂದರೆ ನಾಟ್ ಲೆಸ್ ದೆನ್ ತುಂಬ ಕಡಿಮೆಗೆ ಅಂತನೂ ಅಲ್ಲ, ಬಟ್ ಒಂದು ಲಿಮಿಟ್ಟು. ಈಗ ಸರ್ ನಂಗೆ ಇಷ್ಟು ಕೊಡೋಕ್ಕಾಗಲ್ಲ, ನಾನು ಇಷ್ಟು ಕೊಡ್ತೀನಿ, ಏನೋ ಒಂದು ಸರಿ ಆಯಿತು ಬನ್ನಿ ಮಾಡೋಣ, ಸಮಥಿಂಗ್ ಲೈಕ್ ದಟ್, ವಿಲ್ ಜಸ್ಟ್ ವರ್ಕ್ ಇಟ್ ಔಟ್ ಅನ್ನೋದು ಒಂದು ಇರಬೇಕು. ಅಂದರೆ ಸರ್ ನಾನು ಈಗ ಅಂಥ ದೊಡ್ಡ ವ್ಯಕ್ತಿಗೆ ಒಂದು ಹಾಡನ್ನು ವಿತ್ ಆಲ್ ಹಿಸ್ ಬ್ಯುಸಿ ಶೆಡ್ಯೂಲ್ ಸರ್ ಈಗ ನಾನೇ ಒಂದಷ್ಟು ಹಾಡುಗಳನ್ನ ಹಾಡ್ಬಿಟ್ಟು ಒಂದಷ್ಟು ಬ್ಯುಸಿ ಇದ್ದೀನಿ. ನನಗೇ ಎಷ್ಟೊಂದು ಸರ್ತಿ ಫುಲ್ಲು ಸ್ಟ್ರೈನ್ ಆಗಿರುತ್ತೆ, ಅಯ್ಯೋ ಇದು ನೆಕ್ಸ್ಟ್ ಹಾಡ್ಬೇಕಪ್ಪ, ಅಯ್ಯೋ ಇದಾಗತ್ತಪ್ಪ, ಅದು ಇದು ಅಂತ ಇರುತ್ತೆ. ಹೆಲ್ತ್ ಸಪೋರ್ಟ್ ಮಾಡಲ್ಲ, ನಮಗೆ ನಿದ್ದೆಗಳು ನೀಟಾಗಿರಲ್ಲ, ನಾವು ಶೋಸ್ಗೆ ಹೋಗಿ ಬರ್ತೀವಿ, ಅಲ್ಲಿ ನಮಗೆ ಟ್ರಾನ್ಸ್ಪೋರ್ಟ್ಗಳು ಫುಲ್ಲು ಒಂದೊಂದು ಸರ್ತಿ ಎಷ್ಟೇ ಒಳ್ಳೆ ಟ್ರಾನ್ಸ್ಪೋರ್ಟಲ್ಲಿ ಹೋದ್ರೂ ಆ ಸ್ಟ್ರೈನ್ ಅನ್ನೋದಿದ್ದೇ ಇರುತ್ತೆ ಸರ್.